ನಾಲ್ಕೈದು ಜನ ರಾಷ್ಟ್ರ ಈ ಹೋರಾಟವನ್ನು ರಾಜ್ಯದ ಎಲ್ಲರಿಗೂ ಅರ್ಪಿಸುತ್ತಾ ಇವತ್ತೇನು ನಮ್ಮ ಮನೆಯ ಮಗಳು ಸೌಜನ್ಯ ಅವರಿಗೆ ವಿಕಾರವಾಗಿ ಅತ್ಯಾಚಾರ ಮಾಡಿ ಅವಳನ್ನ ಕೊಲೆಗೈದಿದ್ದಾರೆ. ಇವತ್ತು ಕೆಲವೊಂದು ಫೇಸ್ಬುಕ್ ಅಲ್ಲಿ ಬಿಟ್ಟಾಗ ಇನ್ಸ್ಟಾಗ್ರಾಮ್ ಬಿಟ್ಟಾಗ ಜನಗಳು ಕಮೆಂಟ್ ಹಾಕ್ತಾರೆ, ಹೋರಾಟಗಾರರು ದುಡ್ಡು ಪಡೆದು ಇದನ್ನೆಲ್ಲ ಹಾಕ್ತಾರೆ ಅಂತ. ಯಾರು ಆತರ ಹಾಕ್ತಾ ಇದ್ದಾರೋ ಕಮೆಂಟ್ ನ ಅವ್ರಿಗೆ ಹೇಳ್ತೀನಿ, ನಿಮ್ಮನೆ ಹೆಣ್ಮಕ್ಳು ಏನಾದ್ರೂ ಆತರ ಆದ್ರೆ ನಮ್ಮ ಹೋರಾಟಗಾರರ ಹತ್ರನೇ ಬಂದು ಕೇಳ್ಕೊಳ್ಳಿ. ನಾವು ನಿಮ್ಮ ಮಗಳಿಗೂ ನ್ಯಾಯನ ಸೌಜನ್ಯಗೆ ಹೇಗೆ ನ್ಯಾಯ ಬೇಕಂತ ಕೇಳ್ತೀವೋ ಅದೇ ತರನೇ ನಿಮ್ಮನೆ ಮಗಳಿಗೂ ಇದೇ ಹೋರಾಟ ಮಾಡ್ತೀವಿ. ಇವತ್ತು ನಾನು ಸರ್ಕಾರನಾಗ್ಲಿ ಮತ್ತೆ ಇಲಾಖೆಯವ್ರನ್ನಾಗ್ಲಿ ಕೇಳಲ್ಲ. ಏನು ಧರ್ಮಸ್ಥಳದಲ್ಲಿ ನಮ್ಮ ಸೌಜನ್ಯ ಅತ್ಯಾಚಾರ ಆಗಿದೆಯೋ ನಮ್ಮ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆರಲ್ಲಿ ವಿನಂತಿಸಿ ಕೇಳ್ಕೊಳ್ತೇನೆ, ನಮ್ಮ ಸೌಜನ್ಯಗೆ ನಿಮ್ ಕಡೆಯಿಂದನೇ ನ್ಯಾಯ ಕೊಡ್ಸಿ ಸ್ವಾಮಿ ಅಂತ. ಯಾಕೆ ಅಂದ್ರೆ ಅವರು ಯಾರು ಹೇಳ್ತಾ ಇದಾರೆ ನಮ್ಮಿಂದ ತಪ್ಪಾಗಿಲ್ಲ ಅಂತ. ಬೇಡ, ನಿಮ್ಮಿಂದ ತಪ್ಪಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಮಗಳಿಗೆ ನಿಮ್ಮಿಂದಲೇ ನ್ಯಾಯ ಸಿಗ್ಲಿ. ಯಾಕೆ ಅಂದ್ರೆ ನೀವು ಒಂದು ಬಲಿಷ್ಠವಾದ ಅಧಿಕಾರಿ, ಇದ್ರ ಮುಂದೆ ಸರ್ಕಾರನೂ ಇಲ್ಲ, ಇಲಾಖೆನೂ ಇಲ್ಲ, ನೀವೇ ಜಡ್ಜಸ್ ಮಾಡ್ತಾ ಇದ್ದೀರಾ. ಆದ್ರಿಂದ ನಿಮ್ಮಲ್ಲೇ ವಿನಂತಿ ಮಾಡ್ತಾ ಇದ್ದೀನಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಲ್ಲೇ ವಿನಂತಿ ಮಾಡುತ್ತಾ ಇದ್ದೀನಿ, ಸೌಜನ್ಯಗೆ ನ್ಯಾಯ ಕೊಡಿ, ಅತ್ಯಾಚಾರಿಗಳನ್ನ ಶಿಕ್ಷೆ ಕೊಡಿಸಿ ಅಂತ ನಾನು ಶ್ರೀಮಾನ್ ವೀರೇಂದ್ರ ಹೆಗ್ಗಡೆಗೌಡ ಅವರಿಗೆ ವಿನಂತಿಸ್ತಾ ಇದ್ದೀನಿ. ಎಲ್ಲ ನನ್ನ ಆತ್ಮೀಯ ಹೋರಾಟಗಾರರೇ, ಇಲ್ಲಿ ಏನ್ ಬಂದಿದ್ದೀರೋ ಅವರಿಗೆಲ್ಲ ನನ್ನ ತುಂಬ ಹೃದಯ ಧನ್ಯವಾದಗಳು. ಏನಕ್ಕೆ ಬಂದಿದ್ದೀರಾ ಅನ್ನೋದು ಬೇರೆ ಕೆಲವರಿಗೆ ಇಲ್ಲೇನೋ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ. ಇಲ್ಲಿ ಬಂದಿರೋದು ನಮ್ಮ ಮನೆಗಾಗ್ಲಿ ನಮ್ಮ ಜೊತೆಲಿರುವಂತವ್ರಿಗಾಗ್ಲಿ ಯಾರು ಏನು ತಾಂಡು ಬಂದಿಲ್ಲ. ಇದೇ 12 ವರ್ಷಗಳ ಹಿಂದೆಯಿಂದ ಇದು 13ನೇ ವರ್ಷ ನಡೀತಾ ಇದೆ. ಸೌಜನ್ಯ ಅನ್ನುವಂತಹ ನಮ್ಮ ಹೆಣ್ಣುಮಗು, ನಮಗೆ ಹೆಣ್ಣುಮಗು ಅನ್ನುವಂತ ಲೆಕ್ಕಾಚಾರ ತಗೊಳ್ಳೋಣ, ಅವಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಎಲ್ಲೋಗಿದೀವಿ ಅನ್ನುವಂಥದ್ದು ನಾನು ಕೇಳ್ತಾ ಇದ್ದೀನಿ. 13 ವರ್ಷ ಆದ್ರೂ ಕೂಡ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಇದ್ದೇನು ಪ್ರಯೋಜನ? ನಮ್ಮ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸಾಕ್ಷಿನ ನಾಶ ಮಾಡಕ್ ಮುಂದಾಗ್ತಾರೆ ಅಂದ್ರೆ ನಮ್ಮ ಮನೆ ಹೆಣ್ಮಕ್ಳುಗಳಿಗೆ ಎಲ್ಲಿ ನ್ಯಾಯ ಸಿಗ್ತದೆ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಇದೇ ಪಕ್ಕದ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಇದೇ ರೀತಿ ಆದಂತಹ ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸುವಂತಲ್ಲಿ ಏನು ಕಾಟ ಮಾಡಿ ಬಿಸಾಕಿದ್ರು. ಯಾಕೆ ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ತಾಕತ್ತಿಲ್ವಾ ಅನ್ನುವಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ. ನ್ಯಾಯ ಯಾರ ಕೇಳಬೇಕು? ಹೋರಾಟಗಾರರ ಮೇಲೆ ಕೇಸ್ ಹಾಕಕ್ಕ ಮುಂದಾಗ್ತೀರಾ? ಆದ್ರೆ ಸೌಜನ್ಯರಿಗೆ ಇನ್ನೂ ನ್ಯಾಯ ಸಿಗೋ ಅನ್ನುವಂಥ ವಿಚಾರವಾಗಿ ನೀವೇನಾರ ಮುಂದೆ ನುಗ್ಗಿ ನ್ಯಾಯ ಕೊಡಿಸಿದೆ ಆದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಅನ್ನುವಂಥದ್ದನ್ನ ನಾವೆಲ್ಲರಿಗೂ ಕೂಡ ಪೂಜೆ ಮಾಡ್ತೀವಿ. ಇದೇ ರೀತಿಗೆ ಹೋದ್ಸರಿ 12ನೇ ತಾರೀಕು ಹೋರಾಟಕ್ಕಂತ ಮುಂದಾದಾಗ ತಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಏನ್ ತಡೆ ಆಜ್ಞೆ ಅಂತ ಗೊತ್ತಿಲ್ಲ. ಆ ತಡೆ ಆಜ್ಞೆನೂ ಕೂಡ ಓದಿದ್ವಿ. ಯಾರೋ ಮಹೇಶ್ ಶೆಟ್ಟಿ ತಿಮ್ಮಾಡಿ ಅವರು ವಿರುದ್ಧವಾಗಿ ಮಾತ್ರ ಇರುವಂತ ತಡೆ ಆಜ್ಞೆ. ಬೇರೆ ಯಾರೇ ಆಗಲಿ ಹೋರಾಟ ಮಾಡಂಗಿಲ್ಲ ಅನ್ನುವಂಥದ್ದನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಿರಲ್ಲ. ಅದೇ ರೀತಿ ನಾವು ಕೂಡ ಕಾನೂನು ಮೊರೆ ಹೋಗಿ ಇದೇ ಕರ್ನಾಟಕ ಕಾರ್ಮಿಕರ ಮೇಲೆ ಕಾನೂನು ಮೊರೆ ಹೋಗಿ ಪರ್ಮಿಷನ್ ಅಂದ್ರೆ ಆರ್ಡರ್ ಕಾಪಿ ಸಮೇತನು ಕೊಡ್ತೀವಿ. ಆ ಆರ್ಡರ್ ಕಾಪಿನ ನಮಗೆ ಹೋರಾಟ ಮಾಡಿದ ಅವಕಾಶ ಕೊಡಿ ಅಂತ ನಾವು ಕೂಡ ಕಾನೂನು ಮೊರೆ ಹೋಗಿ ನಾವು ಕೂಡ ತಗೊಂಡ್ಬಂದಿದ್ದೀವಿ. ಇವಾಗ ಯಾರು ಕೇಳ್ತೀರಾ? ಯಾರು ತಡೆಯೋಕ್ಕಾಗುತ್ತೆ? ನಾವು ಕೇಳೋದಷ್ಟೇ, ತಡೆಯೋದು ಮಾಡೋದು ಬೇರೆ. ಆದ್ರೆ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಹೊರತು ಬೇರೆ ಯಾವುದೂ ಅಲ್ಲ.
ನಾವಿಲ್ಲಿ ಯಾರನ್ನು ಕೂಡ ದ್ವೇಷಿಸ್ತಾ ಇಲ್ಲ ಅಥವಾ ಯಾರ ಪರನೂ ಕೂಡ ಮಾತಾಡ್ತಾ ಇಲ್ಲ. ಹೋದ್ರೆ ಏನ್ ಮಾಡ್ಬೇಕು, ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯೂ ಕೂಡ ನಾವು ಪೂಜೆ ಮಾಡುವಂತ ಕೆಲಸ ಮಾಡ್ತೀವಿ. ಅದರಲ್ಲಿ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಬಾಯಿ ಹೊಲಸಾಯ್ತಾರೆ ಸಮಯ. ಅವರವರ ಕುರ್ಚಿಗಳನ್ನ ಅವರವರ ಪೊಸಿಷನ್ ಉಳಿಸ್ಕೊಳ್ಳೋಕೋಸ್ಕರ ಅವರಿಗೆ ಕಿತ್ಲಾಡ್ಕೊಂಡು ಸಾಯ್ತಾ ಇದಾರೆ. ಇನ್ನ ಈ ಹೆಣ್ಮಗು ಬಗ್ಗೆ ಎಲ್ಲಿ ಹೋಗ್ತಾರೆ ನ್ಯಾಯ ಕೊಡಿಸ್ಲಿಕ್ಕೆ ಅಂತ ಹೇಳ್ತಾ, ಏನೇ ಆಗಲಿ ಈ ಹೆಣ್ಮಗುಗೆ ನ್ಯಾಯ ಸಿಗೋ ಗಂಟನೂ ಕೂಡ ನಮ್ಮ ಕರ್ನಾಟಕ ಕಾರ್ಮಿಕರ ವೇದಿಕೆಯಾಗಿ ಕನ್ನಡ ಒಕ್ಕೂಟ, ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಹಾಗೂ ಎಲ್ಲ ನಮ್ಮ ಎಲ್ಲ ಬಂದವರು ನ್ಯಾಯನ ನಾವು ಬಿಡೋದಿಲ್ಲ. ಇದೇ ರೀತಿ ನ್ಯಾಯ